ಮೊದಲನೇದಾಗಿ ನಾನು ಈ ಡೆಮಾಲಿಷ್ ಹೆಂಗಾಯಿತು ಅಂತ ಕೇಳಿದೆ. ನಾನು ನಮ್ಮ ಸಂಘ ಏನು ಇತ್ತೀಚೆಗೆ ಇದ್ದಂಥ ಎರಡು ಅಭಿಮಾನಿಗಳು ಮುನ್ಸೂಚನೆ ಇದ್ದರು, ನಮ್ಮ ವೀರಕಪತ್ರ ಶ್ರೀನಿವಾಸು ಮತ್ತು ಇವ್ರನ್ನ. ಅವ್ರ ಪಾಪ ಅವ್ರಿಗೆ ಗೊತ್ತಿಲ್ಲ. ನಾನು ನಿನ್ನೆ ಮೊನ್ನೆ 3 ದಿನದಿಂದ ಸತತವಾಗಿ ಕಾರ್ತಿಕ್ನ ಭೇಟಿ, ಅಭಿಮಾನಿ ಸ್ಟುಡಿಯೋ ಕಾರ್ತಿಕ್ನ ಭೇಟಿ ಮಾಡೋಕ್ಕೆ ಪ್ರಯತ್ನ ಪಟ್ಟೆ. ಕೊನೆಗೊಂದು ಅವ್ರು ಕಾರ್ತಿಕ್ ಮಾಡಿದ ನಮ್ಮ ಮೊಬೈಲ್ ನಂಬರಿಂದ ಮಾಡಿದೆ, ಮೆಸೇಜ್ ಹಾಕ್ತೆ. ನಿನ್ನೆ 11:15 ನಮ್ಮ ಮನೆ ಹತ್ರ ಬಂದು ಫೋನ್ ಹಾಕಿದ್ರು ಕಾರ್ತಿಕ್. ನಾನು ಅದೃಷ್ಟ ಜಯನಗರದಲ್ಲಿದ್ದೆ. ಎಲ್ಲಿದ್ದೆ ಕಾರ್ತಿಕ್ಗೆ? ನಾನು ಏನಪ್ಪ ಅಂದೆ. ನಾನು ಕಾರ್ತಿಕ್ ಎಲ್ಲಿದ್ದೆಪ್ಪ? ನಿಮ್ಮ ಮನೆ ಬಾಗಿಲು ಚಕ್ಕಂತ 5 ಕೂಡಲೇ 5 ನಿಮಿಷಕ್ಕೆ ಮನೆಗೆ ಹೋದೆ. ಕಾರ್ತಿಕ್ ಬಂದು ಕುಂಡ್ರಿಸ್ಕೊಂಡು ಮಾತಾಡ್ದು, ಏನಪ್ಪ ಸಮಾಚಾರ? ಅವನು ತುಂಬ ಒಂದಷ್ಟು ಹೇಳ್ದ. ಇರಲಿ, ಅವನೇನು ಹೇಳ್ದ ಅದನ್ನೇ ಮುಂದಿನ ಇದರಲ್ಲಿ ಬಿಡುಗಡೆ ಮಾಡ್ತೀನಿ. ಅವನಿಗೊಂದೇ ಮಾಡಿದ್ದು, ನೋಡು ಕಾರ್ತಿಕ್, ನಿನಗೆ ಮನವಿ ಮಾಡ್ತಾಯಿದ್ದೀನಿ, ಕೈ ಮುಗಿದು ಮನವಿ ಮಾಡ್ತಾಯಿದ್ದೀನಿ. ಇದು ನನ್ನೊಬ್ಬಂದೇ ಆಸೆ, ಇಡೀ 7 ಕೋಟಿ ಕನ್ನಡಿಗರ ಅಭಿಮಾನಿಗಳ ಆಸೆ. ಅಲ್ಲಿ ಅಂತ್ಯಕ್ರಿಯೆ ಆದ ಜಾಗ, ಕೊನೆಯಲ್ಲಿ ಅಂತ್ಯಕ್ರಿಯೆ ಆದ ಜಾಗನ ದಯವಿಟ್ಟು ಕೂಡಲೇ ಬೇರೆ ಯಾವುದು ವ್ಯವಹಾರದ ಇಟ್ಕೊಳ್ದಲೇ ಮಾಡಿಕೊಡ್ಬೇಕು. ಏನು 10 ಗುಂಟೆ ನೀವು ಹೇಳಿದರೆ ಅಷ್ಟೇ ಕೊಡಿ, ದಯವಿಟ್ಟು ಪೂಜೆ ಮಾಡ್ಕೊಳ್ಳಿಕ್ಕೆ ಅಂತ ನೆನ್ನೆ ಮನವಿ ಮಾಡಿದೆ. ಕಾರ್ತಿಕ್ ಇದ್ದವರು ಇಲ್ಲ ನಂಗಣ್ಣ. ನಾನು ಹೇಳಿದೆ, ಸರ್ಕಾರ ಫಸ್ಟ್ 3 ಎಕರೆ ಕೊಡ್ತೀನಿ ಅಂತ ಹೇಳಿದ್ರು. ಕೊನೆಗೆ ಮನೆಗೆ ಇಷ್ಟ ಆಗದಲೇ ಮೈಸೂರಿಗೆ ಹೋದರು. ಅದು ಅವ್ರ ವೈಯಕ್ತಿಕ ವಿಚಾರ. ಯಾಕೆಂದರೆ ಯಾವುದೇ ಆದರೂ ಅವ್ರ ಅಂತ್ಯಕ್ರಿಯೆ ಆಗಿದ್ದ ಜಾಗ ನಮಗೆ ಪವಿತ್ರವಾದ ಜಾಗ. ಬೇರೆ ಜಾಗ ಎಷ್ಟೇ ಕೊಡಲಿ, ಏನೇ ಆಗಲಿ, ಆ ಜಾಗ ಥರ ಮತ್ತೆ ಸಿಗಲ್ಲ. ಅದರಿಂದ ನಮಗೆ ಬೇಕು ಅಂತ ಹೇಳಿದೆ. ಕಾರ್ತಿಕ್ ಅವರು ಒಂದಷ್ಟು ವಾದ ಮಾಡಿದ್ರು. ಪ್ರತಿ ವಾದಕ್ಕೂ ನಾನು ಉತ್ತರ ಕೊಟ್ಟೆ, ಮನವಿ ಮಾಡಿದೆ. ಯಾಕೆಂದರೆ ಆ ದಿನದಲ್ಲಿ ನಮ್ಮ ಅಂಬರೀಷ್ ಅಣ್ಣನ ಪ್ರಯತ್ನ ತುಂಬ ಇದೆ. ಅವತ್ತು 2009 30ನೇ ತಾರೀಕು ಆದಾಗ ಬನಶಂಕರಿ ಮಾಡಬೇಕು ಅಂತ ಇಡೀ ಅಂದಾಗ ಇಡೀ ದಂಗೆ ಎದ್ಬಿಡ್ತು ಜನ. ಯಾವ ಕೊಂಡೋಗಲ್ಲ. ಕಂಠೀರು ಮಾಡಬೇಕು ಅಂದರು. ಕಂಠೀರದಲ್ಲಿ ಕೆಲವಾರ ಬೇಡ ಅಂದರು. ಬಿಟ್ಬಿಟ್ಟು ನಮ್ಮ ಹಿರಿಯರು ದೇವೇಗೌಡರು ಅಂಥ ಮಹಾನ್ ಭಾವಂಗೆ ನೀವು ಕಂಠೀರು ಆಗ್ತೀರ, ರೈತರ ಆಗ್ತಿರ್ತ ಒಂದೇ ಸುಮ್ಮನೆ ಗುಡುಗಿ ಕುಮಾರಣ್ಣಂಗೆ ಬೈದು ಆ ಜಾಗ ಇಲ್ಲಿ ಮಾಡ್ತಿರೋ ಗೊತ್ತೇ ಅಂದಾಗ, ಸರ್ಕಾರ ಕೊಟ್ಟಂಥ 20 ಎಕರೆ ಬಾಲಕೃಷ್ಣ ಅವ್ರದ್ದಿದೆ, ಅಲ್ಲಿ ಮಾಡಿ, ದಯವಿಟ್ಟು ಮಾಡಿ ಅಂತ ದೇವೇಗೌಡರು ಹೇಳಿದವರು. ದೇವೇಗೌಡರು ಹೇಳಿದ ತಕ್ಷಣ ಕುಮಾರಣ್ಣ ಓಡಿ ಬಂದ ಮನೆಗೆ, ಬಾಲಕೃಷ್ಣ ಅವ್ರ ಜಾಗ ಇದೆ, ಸರ್ಕಾರ ಕೊಟ್ಟಿರೋ ಜಾಗ ದಯವಿಟ್ಟು ಮಾಡಬೇಕು ಅಂತ ಹೇಳಿದ ತಕ್ಷಣ ಅಷ್ಟೊತ್ತು ಅಂಬರೀಷ್ ಅಣ್ಣ ಬಂದರು. ಅಂಬರೀಷ್ ಅಣ್ಣನ ಜೊತೆ ಜಲ್ಲಿ ರಮೇಶು ಮತ್ತು ಅಶೋಕ್ ಅಂತ ಅವ್ರು ಅವತ್ತಿದ್ದರು. ಅಂಬರೀಷ್ ಅಣ್ಣ ಕೂಡಲೇ ಅಂದಿನ ಸರ್ಕಾರ ಯಡಿಯೂರಪ್ಪ ಮೀಟ್ ಮಾಡಿ ಕೂತ್ಕೊಂಡು ಚರ್ಚೆ ಮಾಡಿ, ಮತ್ತು ಬಾಲಣ್ಣ ಮತ್ತು ಬಾಲಣ್ಣ ಮಕ್ಕಳು ಅವರಿಬ್ಬರನ್ನ ಕುಡ್ರಿಸ್ಕೊಂಡು ಎಲ್ಲ ರೀತಿ ಮಾತುಕತೆ ಆಡಿ ಅಲ್ಲಿಗೆ ಅವತ್ತು ಫಿಕ್ಸ್ ಮಾಡೋರು ಜಾಗನ. ಮಾಡಿಲ್ಲ. ನಾವು ಇವತ್ತು ಅವ್ರ ಭಾಗ ದೂಷಿಸ್ತಿರಲಿಲ್ಲ, ಕೇಳ್ತಿರಲಿಲ್ಲ. ಅದೊಂದು ನೋವು ನಮಗಿದೆ. ಅದಾದ ತದನಂತರ ಸಿದ್ದರಾಮಯ್ಯ ಸರ್ಕಾರವು ಜಾಗ ಕೊಟ್ಟಿಲ್ಲ. ಅವರ ಅಕ್ಕ ತಂಗಿ ಕೇಸ್ ಹಾಕೋರು ಅಂತ ಇದು ಕಾರಣ. ಅವ್ರ ತಂಗಿ ಅವರ ಸಿಸ್ಟರ್ ಕೇಸ್ ಹಾಕಿ ಅವ್ರು ಮಾಡಿಕೊಂಡ್ರು. ಅದರಿಂದ ನಮಗೆ ಡಿಲೇ ಆಯಿತು ಅಂತ ಅದಕ್ಕೆ ಸರ್ಕಾರ ಮನೆಗೆ ಬೆಂದು ಬೇಜಾರಾಗಿ ಬಾಬಿಯವರು ಮೈಸೂರು ಜಾಗ ಕೊಟ್ಟರು. ಅವತ್ತು ಸರ್ಕಾರ ಸ್ಪಂದಿಸಿದೆ, ಅದಕ್ಕೆ ಏನು ಬೇಕು ಕೊಟ್ಟಿದೆ. ಅದರಲ್ಲಿ ಎರಡನೇ ಮಾತಿಲ್ಲ, ನಾವು ಅದನ್ನು ಹೇಳ್ತಾ ಇಲ್ಲ. ನಮಗೆ ಇವಾಗ 2.5 ಎಕರೆ ಬೇಡ, 3 ಎಕರೆ ಬೇಡ, ದಯವಿಟ್ಟು 10 ಕುಂಟೆ ಜಾಗನ ದಯವಿಟ್ಟು ಕೂಡಲೇ ಕೊಡಬೇಕು ಮನವಿ ಮಾಡ್ತಾಯಿದ್ದೀನಿ. ನಾನು ಬಾಲಣ್ಣ ಕುಟುಂಬಕ್ಕೆ ಅವ್ರ ಮೊಮ್ಮಗ ಕಾರ್ತಿಕ್ಗೆ ಮನವಿ ಮಾಡೋದೇನೋ ಕಿವಿ ಮಾತು ಹೇಳ್ತೀನಿ. ಮನವಿ, ಗೋರಿ ಮೇಲೆ ಕಟ್ಟಿದ ಸಾಮ್ರಾಜ್ಯ ಉಳಿದಿಲ್ಲ, ಪ್ರೀತಿ ಮತ್ತು ಪರಸ್ಪರ ಗೌರವದಿಂದ ಕಟ್ಟಿದ ಸಾಮ್ರಾಜ್ಯ ನಾಶನೇ ಆಗಿಲ್ಲ. ಬಾಲಣ್ಣ ಆಗಲಿ, ವಿಷ್ಣು ಸರ್ ಆಗಲಿ, 7 ಕೋಟಿ ಅಭಿಮಾನಿಗಳು ಆರಾಧ್ಯ ಇವರಿದ್ದಾರೆ ಅವ್ರ ವಿಷಯದಲ್ಲಿ. ಅವ್ರು ಕನ್ನಡಿಗರ ಆಸ್ತಿ. ಅಭಿಮಾನಿಗಳ ಕಣ್ಣಿಗೆ ಮಣ್ಣೆರ್ಚಿ ಬಾಲಣ್ಣ ಸಮಾಧಿ, ವಿಷ್ಣು ಸರ್ ಸಮಾಧಿ ಸರ್ವನಾಶ ಮಾಡಲು ಹೊಟ್ಟಿದ್ದೀರಾ. ಇದು ಎಷ್ಟು ಸರಿ? ನಮ್ಮ ಸಂಸ್ಕೃತಿ ವಿರುದ್ಧ ಕೆಲಸ ಮಾಡ್ತಾ ಇದ್ದೀರಾ. ನಮ್ಮ ಸಂಸ್ಕೃತಿ ಉಳಿಸ್ಕೊಳ್ಬೇಕಾದ ಅನಿವಾರ್ಯತೆ ಇಡೀ ನಮ್ಮ ಸಮಾಜಕ್ಕಿದೆ. ಕಾನೂನು ರಕ್ಷಕರಾದ ಲಕ್ಷಾಂತರ ವಕೀಲರಲ್ಲಿ ನಾನು ಮನವಿ ಮಾಡಿ ಕೇಳೋದಿಷ್ಟೇ, ದಯವಿಟ್ಟು ಲಕ್ಷಾಂತರ ಅಭಿಮಾನಕ್ಕೆ ಪುಣ್ಯಭೂಮಿ ದೇವಸ್ಥಾನ ಅಂತ ಪೂಜೆ ಮಾಡ್ತಾ ಇದ್ದೀವಿ. ವಿಷ್ಣು ಸಹ ಸಮಾಧಿನ ನಾಶ ಮಾಡಿದರೆ ಅದಕ್ಕೆ ಕೇಳುವಕ್ಕೂ ಬಾಬಾ ಸಾಹೇಬರು ನಮಗೆ ಕೊಟ್ಟಿಲ್ವಾ? ಇದರ ವಿರುದ್ಧ ನಿಮ್ಮಂಥ ಜನರು ದನಿ ಎತ್ತಬಾರ್ದು, ನಮ್ಮಂಥ ಜನರು ದನಿ ಎತ್ತಬಾರ್ದ? ಕಾನೂನು ರಕ್ಷಣೆ ನಮಗೆ ನ್ಯಾಯ ಸಿಗಲ್ವಾ? ತಿಳಿದೋರು ದಯಮಾಡಿ ನಮಗೆ ತಿಳಿಸಿ ನ್ಯಾಯ ಕೊಡಿಸಿ ಮನವಿ ಮಾಡ್ತೀನಿ. ಚಿತ್ರರಂಗದ ಬೆಳೆಗೆ ಅಂತ ಕೊಟ್ಟಿರೋ ಸರ್ಕಾರ 20 ಎಕರೆನ ಅದು ಅವ್ರ ಪ್ರಿಯಾಜಿತ ಆಸ್ತಿ ಹೇಗಾಗುತ್ತೆ? ಕಾನೂನು ಬಲ್ಲವರು ತಿಳಿಸಿ. ವಿಷ್ಣುವರ್ಧನ್ ಕನ್ನಡ ಮಹಾನ್ ನಟ, 90ರಲ್ಲೇ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದಂಥ ಮಹಾನ್ ವ್ಯಕ್ತಿ. ಅಂಥವ್ರಿಗೆ ಇಂಥ ಕೆಲಸ ಮಾಡೋದು ತಪ್ಪು. ಕಲಾವಿದರನ್ನ ಹೀಗೆ ನಡೆಸ್ಕೊಳ್ಬಾರ್ದು, ಶೋಭೆ ಇರೋದಲ್ಲ. ವಿಷ್ಣುವರ್ಧನ್ ಅವರು ಕೋಟ್ಯಾಂತ ಅಭಿಮಾನಿಗಳ ಭಾವನೆಗಳೇ ಸ್ಪಂದಿಸಿ ಮನ್ನಣೆ ಕೊಡಬೇಕು. ನಮ್ಮ ಈಗಿನ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಜನಪರ ಸರ್ಕಾರ ನಂಬಿದ್ದೀವಿ. ನಂಬಿಕೆ ಉಳಿಸ್ಕೊಳ್ಳಿ. ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ. ವಿಷ್ಣುವರ್ಧನ್ ಅವರು ಬರೀ ನಟರಲ್ಲ, ಗೋಕಾಕ್ ಚಳವಳಿ ಅನ್ನೋರ ಜೊತೆ ಎಲ್ಲ ಕಲಾವಿದರ ಜೊತೆ ಓಡಿ ವಿಷ್ಣುವರ್ಧನ್ ಅವರು ಸಹ ಮುಂಚೂಣಿಯಲ್ಲಿ ಕನ್ನಡ ಪರ ನಾಡು ನುಡಿ ನೆಲ ವಿಷಯದಲ್ಲಿ ಹೋರಾಡಿದವರು, ದನಿ ಎತ್ತಿರೋರು. ಲಕ್ಷಾಂತರ ಜನಕ್ಕೆ ದಾನ ಧರ್ಮ ಮಾಡಿದ ಮೂಲಕ ಸಂತ ಆಗಿದ್ರು ಅವರು.
2009 ವಿಷ್ಣುವರ್ಧನ್ ನಿಧನ ಆದಾಗ ಅಂದಿನ ಸರ್ಕಾರ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಿಂತು ಅಂತಿಮ ಯಾತ್ರೆ ಸುಗಮವಾಗಿ ನಡೆಸಿಕೊಟ್ಟಿತ್ತು. ಸರ್ಕಾರವೇ ಗುರುತು ಮಾಡಿದ ಜಾಗ, ಸರ್ಕಾರವೇ ಅಂತ್ಯಕ್ರಿಯೆ ಮಾಡಿದ ಜಾಗ, ಮಾನ್ಯ ಮುಖ್ಯಮಂತ್ರಿಗಳು ಬಂದು ಪುಣ್ಯ ಸ್ಮರಣೆ ಪಾಲ್ಗೊಂಡ ಜಾಗ, ಸರ್ಕಾರ ಅಧಿಕಾರಿಗಳು ಬಂದು ಅಳೆದು ಚೆಕ್ ಬಂದು ಬೇಲಿ ಹಾಕಿದ ಜಾಗ ಇದು. ಮತ್ತು ಸರ್ಕಾರದಿಂದಲೇ ಸರ್ಕಾರದ ಪಾತ್ರ ಇಷ್ಟಕ್ಕೂ ಇದ್ದು ಈ ರೀತಿ ಗೊಂದಲ ಆಗ್ತಿದೆ ಅಂದರೆ ಮುಂಚೆ ಈ ಸ್ಥಳದ ಬಗ್ಗೆ ಅಧಿಕಾರಿಗಳು ಮಾಹಿತಿ ಇರಲಿಲ್ವಾ? ಮಾಹಿತಿ ಇದ್ದರೆ ಈ ರೀತಿ ಯಾಕೆ ಮಾಡ್ತಾ ಇದ್ದೀರಾ? ಇದೆಲ್ಲ ಹಿಂದೆ ಪ್ರಭಾವಿಗಳ ಕೈವಾಡನ ರೀತಿಯ ಕಾನೂನು ಕಣ್ಣು ತಪ್ಪಿಸಿ ಈ ಕೃತ್ಯ ಮಾಡ್ತಾ ಇರೋದು ಬಾಲಣ್ಣ ಕುಟುಂಬನ ಅಥವಾ ಕೆಲವು ಅಧಿಕಾರಿಗಳ, ಕೆಲವು ರಾಜಕೀಯ ಮುಖಂಡರುಗಳ ಅಥವಾ ಭೂಗಳರು ಇದರಲ್ಲಿ ಪಾಲಾಗಿದ್ದಾರಾ? ದಯವಿಟ್ಟು ಅನ್ನೋ ಪ್ರಶ್ನೆ ನಮ್ಗೆ ಉದ್ಭವ ಆಗ್ತಾ ಇದೆ ಇವತ್ತು. ದಯವಿಟ್ಟು ಈಗಲಾದರೂ ಧನ್ಯತೆ ವಿಷ್ಣು ಸಾರನ್ನು ಅನ್ಯಾಯ ಆಗಿರೋದಕ್ಕೆ ಪ್ರೀತಿ ಮುಂದಕ್ಕೆ ಯಾರಿಗೂ ಆಗಬಾರ್ದು. ದಯವಿಟ್ಟು ಕನ್ನಡ ಚಿತ್ರರಂಗದಲ್ಲಿ ಇಷ್ಟು ಬೆಳೆದವರೇ ಅಂದರೆ ಅನೇಕ ಹಿರಿಯರ ಶ್ರಮ ಇದೆ, ಅದರಲ್ಲಿ ವಿಷ್ಣು ಸರ್ ಶ್ರಮ ಕೂಡ ಇದೆ. ಇದನ್ನೇ ಮರೆಯಬಾರ್ದು. ಮರೆತರೆ ಮನುಷ್ಯ ಹೇಗಾಗ್ತೀವಿ? ಈ ಮೂಲಕ ಕನ್ನಡ ಚಿತ್ರರಂಗ ಎಲ್ಲ ಕಲಾವಿದರು, ನಿರ್ಮಾಪಕರು, ತಂತ್ರಜ್ಞರು, ನಿರ್ದೇಶಕರು, ಇಡೀ ಚಿತ್ರರಂಗ ಕುಟುಂಬ ವಿಷಯದಲ್ಲಿ ಒಗ್ಗಟ್ಟಾಗಿ ನಿಂತಿದೆ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನ್ಯಾಯಾಲಯಕ್ಕೆ ಮನವಿ ಮಾಡ್ತಾ ಇದ್ದೀವಿ, ಕೂಡಲೇ ದಯವಿಟ್ಟು ಇದು ನ್ಯಾಯಾಲಯ ಏನಾಗಿದೆ, ಸರ್ಕಾರ ತಪ್ಪಿಲ್ಲ. ಸರ್ಕಾರ ಆಲ್ರೆಡಿ ಮೈಸೂರು ಜಾಗ ಕೊಟ್ಟಿದೆ, ಹಣ ಕೊಟ್ಟಿದೆ, ಎಲ್ಲ ಮಾಡಿದೆ. ನಮಗೆ ನಾವು ಯಾರೇನೇ ದಯವಿಟ್ಟು ಇವತ್ತು ಹೇಳ್ಬೋದು, ಅಂತ್ಯಕ್ರಿಯೆ ಆದ ಜಾಗ ಮಹಾನ್ ಜಾಗ ಮಾಡ್ತೇನೋ ನಾವು ಇದರಲ್ಲಿ ಮಾಡಿಬಿಟ್ಟೆ ಬರಗ ಮಾಡಿಬಿಟ್ಟಿದ್ರೆ ಓಕೆ ಅಂತಿದ್ದೋ, ಸ್ಟುಡಿಯೋದ ಮಾಡಿದ್ವಿ. ಅವ್ರಿಗೆ ಹೇಳೋದಷ್ಟೇ, ನಮಗೆ 10 ಕುಂಟೆ ಕೊಡಿ. ನಿನ್ನೆ ನಾನು ಕಾರ್ತಿಕ್ ಕರೆದಾಗ ಕಾರ್ತಿಕ್ ನನಗೆ 1 ವಾರ ಟೈಮ್ ತೊಗೊಂಡಿದ್ದಾರೆ. ದಯವಿಟ್ಟು ಕಾರ್ತಿಕ್ ಮನವಿ ಮಾಡಿದ್ದೀನಿ, ನಮ್ಮಿಂದ ತುಂಬ ಜನ ಇದ್ದಾರೆ. ದಯವಿಟ್ಟು ಈ ವಿಷಯದಲ್ಲಿ ವಿಷ್ಣು ಸರ್ ವಿಷಯ ರಾಕ್ಲೈನ್ ವೆಂಕಟೇಶ್ ಆಗ್ಬೋದು, ಅಂಬರೀಷ್ ತುಂಬ ನೊಂದೋಗ್ಬಿಟ್ಟು ನಾವು ಇಡೀ ಚಿತ್ರಕ್ಕೆ ನಾನು ಅವತ್ತು ಯಾರೋ ನನಗೆ ಹೇಳಿದ್ರು, ಮಂಜು ಅವರು ಬರೇ ಮಾತಾಡ್ಬಿಡ್ತಾರೆ, ಅವತ್ತು 1 ಕೋಟಿ 2 ಕೋಟಿ ಕೇಳಿದ್ರು, ಸುಮ್ಮನೆ ಆಗ್ಬಿಟ್ರು ಅಂದರು. ನಾನು ಕೇಳಿದ್ದೀನಿ, ನನ್ನ ಹಿಂದೆ ತುಂಬ ದೊಡ್ಡ ಶಕ್ತಿಗಳಿದೆ. ಸಾರ್ ವಿಷಯದಲ್ಲಿ ಯಾರು ಮುಂದೆ ಒಬ್ಬರು ಬಿಡಿ, ನೀವು ಮಾತಾಡಿ, ನಿಮ್ಮ ಹಿಂದೆ ನಾವಿದ್ದೀವಿ, ಏನು ಬೇಕು ಕೊಡೋಣ ಅಂತಲೂ ಹೇಳಿದ್ದಾರೆ. ಅದರಲ್ಲಿ ಒಬ್ಬ ನಮ್ಮ ಕನ್ನಡ ದೊಡ್ಡ ಕಲಾವಿದರುಗಳು ತುಂಬ ಜನ ಇದ್ದಾರೆ, ನಮ್ಮ ನಿರ್ಮಾಪಕರು ಇದ್ದಾರೆ. ನಿಜವಾಗ್ಲೂ ಅಂಬರೀಷ್ ಅವರು ತುಂಬ ದಿನ ಅದ್ರ ಬಗ್ಗೆ ಮಾತಾಡಿ ಕೊರ್ಗಿ ಎಷ್ಟೊತ್ತಿನ ನಂತರ ಅವರು ನಿಜವಾಗ್ಲೂ ಅನ್ಲಿಮಿಟ್ ಕೊಟ್ಟಿದ್ದರು. ಯಾಕಂದ್ರೆ ನೋವು, ವಿಷ್ಣುವರ್ಧನ್ ಅಂತ ಅಷ್ಟು ಪ್ರೀತಿ ಅಷ್ಟು ಪ್ರಾಣ ಅವ್ರ ಕಂಡ್ರೆ ನಿಮ್ಗೆ ಗೊತ್ತಿಲ್ಲ. ಇವತ್ತು ಅಭಿಮಾನಿಗಳು ಒಬ್ಬೊಬ್ಬರು ಅಂತ ಮಾತಾಡ್ತಾರೆ, ನಿಮ್ಗೆ ಗೊತ್ತಿಲ್ಲ. ತುಂಬ ನಮ್ಮ ಚಿತ್ರರಂಗದ ವಿಷ್ಣು ಸರ್ ಬಗ್ಗೆ ಎಲ್ಲರೂ ಗೌರವ ಇಟ್ಟು ಪ್ರೀತಿ ಇಟ್ಟು ದಯವಿಟ್ಟು ಆ ರೀತಿ ಮಾತಾಡಿ. ನಾನು ದಯವಿಟ್ಟು ಕಾನೂನಿಗೆ ಹೇಳ್ತೀನಿ, ಅಭಿಮಾನ್ ಸ್ಟುಡಿಯೋದು ಹೇಳ್ತೀನಿ, ಕಾರ್ತಿಕ್ ನೆನ್ನೆ ಕೇಳ್ಕೊಂಡಿದ್ದೀನಿ, ತುಂಬ ಮನವಿ ಮಾಡಿದ್ದೀನಿ. ಕಾರ್ತಿಕ್ಕು ನನಗೆ 5 ದಿನ ಟೈಮ್ ತೊಗೊಂಡವ್ರೆ, ಮಾಡಲೇ ಕೊಡಬೇಕು ಅಂತ ಹೇಳಿದೆ. ನಾನು ಅವ್ರಿಗೆ ಹೇಳಿದೆ, ಕಾರ್ತಿಕಿಗೆ ನಿನ್ಗೆ ಏನು ಬೇಕು ಹಣ ಹೇಳಪ್ಪ, ಯಾರು ಗೊತ್ತಿಲ್ದಂಗೆ ಬೇಕಾದ್ರೆ ಏನು ಬೇಕು ವ್ಯವಸ್ಥೆ ಮಾಡೋಣ. ಗೊತ್ತಾಗ್ತದೆ. ಅವನೊಂದೇ ಮಾತಾಡ್ದೆ, ಅಣ್ಣ ನಾನು ಹಣಕ್ಕಾಗಿ ಮಾಡಲ್ಲ, ನನಗೂ ವಿಷ್ಣು ಸರ್ ಬಗ್ಗೆ ಅಪಾರವಾದ ಗೌರವ ಪ್ರೀತಿ ಎರಡೂ ಇದೆ, ದಯವಿಟ್ಟು ಮಾಡ್ತೀನಿ. ಯಾಕೆಂದರೆ ಇದನ್ನು ನಮ್ಮ ಯಾರು ನಿಂತ್ಕೊಂಡು ಮಾಡಬಾರ್ದು. ಯಾಕೆ ನಾವು ಇಷ್ಟು ದಿನ ಯಾಕೆ ಮಾಡಲಿಲ್ಲ ಅಂದರೆ ಈ ಸಂಘ ಆ ಸಂಘ ಎಲ್ಲ ಒಂದೇ ವಿಷ್ಣು ಸೇನ 100 ಬರೋಕ್ಕೆ ಸಾಧ್ಯ ಇಲ್ಲ. ಒಂದು ಮನೆ 3 ಬಾಕ್ಲು ಅಂದರೆ ವಿಷ್ಣು ಸೇನ ಒಂದಾಗ 600 ಬಾಕ್ಲು ಮಾಡ್ತಾರೆ. ಮಾಡಬೇಡಿ, ಒಂದೇ ಯಾರು ಒಬ್ಬರು ಮುನ್ಸೂಚನೆ ಇರಿ. ಇಲ್ಲಿ ನಾನು ಅನ್ನೋದು ಬೇಡ, ವಿಷ್ಣು ಸೇನಾ ಮುಖ್ಯ. ಯಾಕೆ ನಮ್ಮ ಅಭಿಮಾನಿಗಳಿಗೆ ತುಂಬ ನೊಂದೋಗ್ಬಿಟ್ಟವ್ರೆ, ಶಾಂತಿ ಪ್ರಿಯರು, ಅವ್ರಿಗೆ ತೊಂದರೆ ಕೊಡಬೇಡಿ. ನಾವು ಸರ್ಕಾರಕ್ಕಾಗಲಿ ನಮ್ಮ ಕಾನೂನಿಗಾಗಲಿ ನಮ್ಮ ನ್ಯಾಯಾಲಯಕ್ಕೆ ಮನೆ ಮಾಡ್ತಿದ್ವಿ, ವಿತ್ ಬಾಲಕೃಷ್ಣ ಕುಟುಂಬ ಇದು ಮಾಡ್ತಾಯಿದ್ವಿ, ಮನವಿ ಮಾಡ್ತಾಯಿದ್ವಿ. 10 ಕುಂಟೆ ಜಾಗನ ದಯವಿಟ್ಟು ಕೊಡಿ. ನಾನು ಕಾರ್ತಿಕ್ ಹೇಳಿ ದುಡ್ಡು ಕೊಟ್ಟು, ಕಾರ್ತಿಕ್ ಹೇಳಿದ ದುಡ್ಡು ಆದರೆ ದಯವಿಟ್ಟು ಬೇಡ ಅಣ್ಣ, ನಾನು ಪ್ರೀತಿಯಿಂದ ಕೇಳ್ತೀನಿ, ಪ್ರೀತಿಯನ್ನು ಮಾಡ್ಕೊಡ್ತೀನಿ. ನನ್ನ ಮನಸ್ಸಲ್ಲಿದೆ, ತುಂಬ ನೋವಾಗಿದೆ, ಅದರಿಂದ ನಾನು ಮಾಡ್ಕೊಂಡಿಲ್ಲ ಹೇಳಿದೆ. ದಯವಿಟ್ಟು ಏನೇ ಯಾರೇ ತಪ್ಪು ನಾನು ಕ್ಷಮೆ ಕೇಳ್ತೀನಿ. ನನ್ನ ಅಭಿಮಾನಿಗಳ ಪರವಾಗಿ, ನನ್ನ ಗುರುಗಳಿಗೋಸ್ಕರ ನಾನು ಕ್ಷಮೆ ಕೇಳ್ತೀನಿ. ದಯವಿಟ್ಟು ಇದು ಮನಸ್ಸಲ್ಲಿ ಕಬೇಡ, ಇದನ್ನು ದಯವಿಟ್ಟು ಏನಾದ್ರು ಮಾಡಿಕೊಡು ಅಂತ ನಾನು ಮನವಿ ಮಾಡಿದ್ದೀನಿ. ನನಗೆ ತುಂಬ ನೋವಾಗಿದೆ. ಯಾಕೆಂದರೆ ಯಾವುದೇ ಕಾರಣಕ್ಕೂ ನಾನು ಕಾನೂನು ಹೋರಾಟಕ್ಕೆ ಜೊತೆಲಿರ್ತೀನಿ. ಕಾನೂನು ಬಿಟ್ಟು ನಾವು ಬೇರೆ ಹೋಗಲ್ಲ. ವಕೀಲರನ್ನ ಕೈ ಹಿಡಿದೀನಿ, ಕಂಪ್ಲೀಟ್ ದಾಖಲೆಗಳು ತೊಗೊಂಡಿದ್ದೀವಿ. ಅದು ಸರ್ಕಾರ ಕೊಟ್ಟಿದ್ದು, ದುಡ್ಡು ತೊಗೊಂಡಿದ್ದು ಎಲ್ಲ ನಮ್ಮ ಹತ್ರ ಇದೆ. ಇದನ್ನು ಮುಂದುವರ್ಸೋದು ಬೇಡ. ಯಾಕೆಂದರೆ ಕೋರ್ಟ್ಗೆ ಹೋದ್ಮೇಲೆ ತುಂಬ ದಿನ ಆಗುತ್ತೆ ಹೇಳ್ತದೆ. ಅದರ ಪ್ರೀತಿಯಿಂದ ವಿಶ್ವಾಸದಿಂದ ಗೆಲ್ಲಬೇಕು. ಯಾವುದೇ ವಿಷಯ ಆಗಲಿ ನಾವು ಆವೇಶದಿಂದ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಇವತ್ತು ಯಾರ್ಯಾರೋ ಬಂದು ಮಾಡ್ತೀನಿ ಅಂತ ತುಂಬ ಖುಷಿ ಆಯ್ತದೆ. ಎಲ್ಲ ಯಾರೇ ಬಂದರು ಯಾರೇ ಇದ್ದರು ಅದು ವಿಷ್ಣು ಅಭಿಮಾನಿಯಾಗಿ ಇರ್ತಾರೆ. ಬೇರೆ ಯಾರಿಗೂ ಸ್ವಾರ್ಥಕ್ಕಿಲ್ಲ, ಸ್ವಾರ್ಥದಿಲ್ಲ, ಯಾರಿಲ್ಲ. ನಾವು ಯಾರನ್ನೂ ಭೇದ ಭಾವ ಮಾಡ್ತಾಯಿಲ್ಲ. ದಯವಿಟ್ಟು, ಯಾಕೆಂದರೆ ಮೊನ್ನೆ ನನಗೆ ನಮ್ಮ ಶ್ರೀನಿವಾಸ್ ಅವರು ಹೇಳಿದ್ರು, ಮಂಜು ಅವ್ರು 2 ಸತಿ ಮಾಡ್ತಾರೆ ಹೋಗ್ಬಿಡ್ತಾರೆ. ನಾನು ಸ್ವಾರ್ಥಕ್ಕೆ ನಾನು ಕರಿ ಯಾಕೆಂದರೆ ನನಗೆ ಇದ್ರ ಬಗ್ಗೆ ನಾನೊಬ್ಬ ನಿರ್ಮಾಪಕ. ವಿಷ್ಣು ಸೇನಾ ಸಮಿತಿ ನೀವು ಅಧ್ಯಕ್ಷಗಳು ನೀವೆಲ್ಲ ಇದ್ದೀರಾ, ಮುನ್ಸೂಚನೆ ಇದ್ದೀರಾ, ನಮಗೆ ಕರೆದಾಗ ಬರ್ತೀವಿ. ಆಮೇಲೆ ಮಂಜೂರು ಕರೆದಿಲ್ಲ ಅಂತೇಳಿ ನಾನು ಯಾವತ್ತೂ ಕರೆದವನಿಗೆ ಬರೋಲ್ಲ ಅಂತ ಹೇಳಿದೆ. 2 ಸತಿಗೆ 3 ಸತಿ ಕರೆದ. ಒಂದು ಸಲ DC ಆಫೀಸ್ಗೆ ರಾಜುಗೌಡ, ಒಂದು ಸಲ ಶಂಕರ್ ಸಾರ್ ಮೀಟ್ ಮಾಡಿದೆ, ಒಂದು ಸಲ ಸರ್ವೆ ಮಾಡ್ದೆ ಬಂದಿದ್ದೆ. ಅದು ನನ್ನ ಕರ್ತವ್ಯ ಕೂಡ, ನಾನು ಹೋಗಿ ಮಾಡಲೇಬೇಕು. ನನ್ನ ಧರ್ಮ, ನನಗೆ ಅವ್ರು ಕೊಟ್ಟಿರೋ ಸ್ಥಾನ.
ಎಲ್ಲರಿಗೂ ಅಭಿಮಾನ ಹಾಕೋದು ನನ್ನ ಸ್ಥಾನನೇ ಬೇರೆ ಇತ್ತು. ಇವತ್ತು ಬೇರೆ ಬೇರೆ ಯಾರು ಕೂತ್ಕೊಂಡು ಸುಮ್ಮನೆ ನಾನು ಹಂಗೆ ಮಾಡ್ಬಿಡ್ತು ಹಿಂಗೆ ಮಾಡ್ಬಿಡ್ತು, ದಯವಿಟ್ಟು ಬೇಡ. ವಿಷ್ಣು ಸಾರ್ ವಿಷಯದಲ್ಲಿ ಯಾರು ತಮಾಷೆ ಮಾಡಬೇಡಿ. ನಿಮ್ಮೆಲ್ಲರ ಕೈ ಮುಗಿ ಕೇಳ್ಕೊತೀನಿ, ಸರ್ಕಾರಕ್ಕಾಗಲಿ ನ್ಯಾಯಾಲಯಕ್ಕಾಗಲಿ ಮತ್ತೊಮ್ಮೆ ಮರುಪರಿಶೀಲನೆ ಮಾಡಿ ದಯವಿಟ್ಟು ಕೊಡಬೇಕು. ಆಮೇಲೆ ಸರ್ಕಾರ ಕೊಟ್ಟಂಥದ್ದು ಸ್ಟುಡಿಯೋ ಜಾಗ 20 ಎಕರೆ, 20 ಎಕರೆನ 2004ರಲ್ಲಿ ಮಾರಿ ಯಾರು ತೊಗೊಂಡ್ರು, ಯಾವ ಪ್ರಭಾವಿ ತೊಗೊಂಡ್ರು, ಏನು ಲೇಔಟ್ ಮಾಡೋದು ನನಗೆ ಗೊತ್ತು. ಇವತ್ತು ಕಾನೂನು ಪ್ರಕಾರ 20 ಎಕರೆ ಕೇಸ್ ಹಾಕಬಹುದು. ಪಾಪ 10 ಎಕರೆ ತೊಗೊಂಡು ಜನ ಅಮಾಯಕರು ಮನೆ ಕಟ್ಟಿದಾರಲ್ಲ, ಅವ್ರಿಗೆಲ್ಲ ತೊಂದರೆ ಕೊಡೋಕೆ ನಮ್ಗೆ ಇಷ್ಟ ಇಲ್ಲ. ಆಮೇಲೆ ಬಾಲಣ್ಣ ಸ್ಟುಡಿಯೋ ಕಾರ್ತಿಕ್ ಇವಾಗ ಯಾರು ಹೇಳಿದ್ರು ಕಾಂಪ್ಲೆಕ್ಸ್ ಕೊಟ್ಬಿಟ್ಟವ್ರೆ, ಮಾರ ಮಾಡ್ಬಿಟ್ಟೆ, ಬಿಲ್ಡರ್ ಕೊಟ್ಟವ್ರೆ ಅಂತ. ನಾನು ಹೇಳ್ದೆ ಇಲ್ಲ ಅಣ್ಣ, ನಾನು ಹತ್ತು ಕೆಲಸ ಮಾಡಲ್ಲ, ನಾನು ಯಾವ ಕಾರಣಕ್ಕೂ ಮಾಡಿಲ್ಲ ಅಂತ ನೀನು ತುಂಬ ಕೂಲಂಕುಷ ಹೇಳ್ದ. ಆಮೇಲೆ ನಾನು ಹೇಳ್ದೆ ಈ ವಿಷಯನ ನೀನು ಜನವರಿಲಿ ಆಗಿದ್ದನ್ನು ಯಾಕಪ್ಪ ನೀನು ಯಾರಿಗೂ ನೋಟಿಸ್ ಕೊಟ್ಟಿಲ್ಲ, ಯಾರು ಪಾರ್ಟಿ ಮಾಡಿಲ್ಲ ನನಗೆ. ನಾನು ಈ ವಿಷಯ ನಿಮ್ಮೆಲ್ಲ ಸಂಘ ಸಂಸ್ಥೆ ಅಭಿಮಾನಿಗಳು ಗೊತ್ತು. ನಾನು ಬಾಯಿ ಬಿಟ್ಟು ಕೇಳಿದೆ, ರಾಜುಗೌಡ್ರು ಗೊತ್ತಾ, ಶ್ರೀನಿವಾಸರು ಗೊತ್ತಾ, ಎಲ್ಲ ಈ ವಿಷಯ ಕೋರ್ಟಲ್ಲಿ ಆರ್ಡ್ರ್ ಆಗೋದು ಜನವರಿಲಿ ಎಲ್ಲರೂ ಗೊತ್ತು, ಯಾರು ಏನು ಮಾಡಿಲ್ಲ ಅಂತ. ನಾನು ಸುಮ್ಮನೆ ಆಗ್ಬಿಟ್ಟಿದ್ರು. 2 ತಿಂಗಳು ಡೆಮಾಲಿಷ್ ಮಾಡೋಕೆ ಕೊಟ್ಟರು, ನೀನು ಯಾಕೆ ಮಾಡಿಲ್ಲ ಅಂದೆ. ಯಾರು ಬರ್ತಾರೇನೋ ಏನೋ ಮಾಡ್ತಾರೆ ಕೇಳಿದೆ, ಯಾರು ಬರಲಿಲ್ಲ. ಆಮೇಲೆ ಹೇಳಿದೆ ಏನಪ್ಪ ಓಕೆ ನೀನು ಬೇಡ, ಯಾರೋ ಬಿಡಿ, ನಾನು ತಪ್ಪಾಗಿದೆ. ನಮ್ಮನ್ನಾರು ಒಂದು ಮಾತು, ಮಂಜು ಸರ್ ನಿಮ್ಗೆ ಗೊತ್ತಿತ್ತು ನಾನು ಎಷ್ಟು ಸತಿ ಕೇಳಿದ್ದೆ ಅಂತ. ನನ್ನಾರು ಅಟ್ಲೀಸ್ಟು ಮನೆಯವರಾರು ಅಟ್ಲೀಸ್ಟ್ ವಾಣಿಜ್ಯ ಮಂಡಳಿ ಯಾರಿಗಾರು ಇಲ್ಲ ರಾಂಗ್ಲೇ ವೆಂಕಟೇಶ್ವರ್ ಕೇಳಿದರೆ ನಾವೇನೋ ತೀರ್ಮಾನ ತಂತಿದ್ದೀವಲ್ಲಪ್ಪ ಅಂದಾಗ, ಇಲ್ಲ ಅಣ್ಣ ನನಗೆ ಗೊತ್ತಾಗಿಲ್ಲ, ಇಲ್ಲಪ್ಪ ಗೊತ್ತಿಲ್ಲಲ್ಲಪ್ಪ ಅಂತ ಜಾಗ ನೀವು ಮಾಡಿದ್ದೆ. ಅವನು ಹೇಳ್ದ ವಿಷ್ಣು ಸರ್ ಬಗ್ಗೆ ನಮ್ಗೆ ಅಪಾರವಾದ ಗೌರವದ ಪ್ರೀತಿ ಇದೆ, ದಯವಿಟ್ಟು ನೆನ್ನೆಯನ್ನು ಮನವಿ ಮಾಡಿದ್ದೀನಿ, ಯಾವುದೇ ಕಾರಣಕ್ಕೆ ಹಣದಾಸೆ ನೋಡಬೇಡ, ಬೇರೆಯವ್ರ ಮಾತು ಕೇಳಬೇಡ, ಯಾರೇನಾರು ತಪ್ಪ ಮಾತಾಡಿದಕ್ಕೆ ನಿಮ್ಗೆ ಹರ್ಟ್ ಮಾಡಿದರೆ ತೊಂದರೆ ಕೊಟ್ಟಿದ್ರೆ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳ್ದ. ಅವ್ನು ತುಂಬ ಹೇಳಿದ್ದಾನೆ. ಅವ್ನು ಇನ್ನೊಂದು ಅವನ್ನೇ ಒಂದು ಸತಿ ಕರೆಸಿ ಮಾತಾಡ್ಬಿಟ್ಟು ನಾನು ಕ್ಲಿಯರ್ ಮಾಡ್ತೀನಿ. ಇವತ್ತು ಮನವಿ ಮಾಡ್ತೀನಿ, ನಿಜವಾಗ್ಲೂ ಇವಾಗೇನು ನಮ್ಮ ನಾಯಕ ನಟರು ಸುದೀಪ್ ಅವರೆಲ್ಲ ಜಾಗ ತೊಗೊಂಡು 1/2 ಎಕರೆ ತೊಗೊಂಡು ತುಂಬ ಖುಷಿ ಆಯ್ತು. ಅವ್ರು ಮಾಡಲಿ. ಈ ಜಾಗ ಅವರ ಅಂತ್ಯಕ್ರಿಯೆ ಆದ ಜಾಗ, ಮೂಲ ದೇವಸ್ಥಾನ. ಇವತ್ತು ನಮಗೇನೇ ನಮ್ಮ MLA ಸಾಹೇಬರು, ಮುಖ್ಯಮಂತ್ರಿ ಸಾಹೇಬರು, ವಿಧಾನಸೌಧ ಮೇನ್ ಮುಖ್ಯ, ಅದೇ ರೀತಿ ನಮಗೆ ಆ ಜಾಗ ಇವತ್ತು ಬೆಳಗಾಮಲ್ಲಿ ಕಟ್ಟಿರೋ ವಿಧಾನಸೌಧ ಅಲ್ಲಿರಲ್ಲ, ಇದೇ ಮುಖ್ಯ. ಕೆಂಗಲ್ ಹನುಮಂತ ಕಟ್ಟಿದ ಜಾಗನೇ ಪವಿತ್ರವಾದ್ರು. ಆ ಥರ ನಂಗೆ ದಯವಿಟ್ಟು ಅಭಿಮಾನ್ ಸ್ಟುಡಿಯೋದಲ್ಲಿ ಯಾವ ಕಾರಣಕ್ಕೂ ನೀನೇನು ಭೇದ ಭಾವ ಮಾಡ್ದಲೆ ಕಾರ್ತಿಕ್ ಕುಟುಂಬದಲ್ಲಿ ಸರ್ಕಾರದಲ್ಲಿ ನಮ್ಮ ಅಧಿಕಾರಿಗಳು ನಾನು ಮನವಿ ಮಾಡ್ತೀನಿ, ದಯವಿಟ್ಟು ಅಧಿಕಾರಿಗಳು ಬೇರೆ ಏನಾದ್ರು ಉದ್ದೇಶ ಇಟ್ಕೊಂಡು ದಯವಿಟ್ಟು ಬೇಡ. ಇಂಥ ಒಂದು ಮಹಾನ್ ವ್ಯಕ್ತಿ ವಿಷಯದಲ್ಲಿ ನಿಮ್ಮ ಒಬ್ಬ ವಿಷ್ಣು ಸಾರತ್ ಒಬ್ಬ ಪ್ರೀತಿ ಅವ್ರ ನಿಜವಾಗ್ಲೂ ಅವ್ರ ಜೊತೆಯಲ್ಲಿ ಇದ್ದಿದ್ದು ನನಗೆ ಗೊತ್ತು. ಅವ್ರು ಈ ಕೈಯಲ್ಲಿ ದಾನ ಮಾಡ್ತಾವೆ, ಇನ್ನೊಂದು ಕೈಗೆ ಗೊತ್ತಾಗ್ತಿರಲಿಲ್ಲ. ಅಂಥ ವ್ಯಕ್ತಿ, ಅಂಥವ್ರಿಗೆ ಅನ್ಯಾಯ ಆಗಬಾರ್ದು. ನಿಮ್ಮನ್ನೆಲ್ಲ ಕೇಳ್ಕೊತೀನಿ ದಯವಿಟ್ಟು. ಇಲ್ಲಾಂದರೆ ಕಾನೂನಲ್ಲಿ ನೀವು ಹೈಕೋರ್ಟು ಸುಪ್ರೀಂ ಕೋರ್ಟ್ಗಳೋದ್ರು ನಾನು ಹೋರಾಟಕ್ಕೆ ಸದಾ ಸಿದ್ಧ. ಕಾನೂನು ಚೌಕಟ್ಟಲ್ಲಿ ಕಾನೂನು ನಂಬಿದ್ದೀನಿ, ಕಾನೂನು ನಮಗೆ ನ್ಯಾಯ ಒದಗಿಸ್ತದೆ ಅಂತ ಕೇಳ್ಕೊತೀನಿ. ದಯವಿಟ್ಟು ಇದಕ್ಕೆ ಸಹಕರಿಸ್ತೀರ ಕಾರ್ತಿಕ್ ಅಂತ ನಂಬಿದ್ದೀನಿ. ಯಾಕೆಂದರೆ ಇದನ್ನು ನಿನ್ನೆ ಕಾರ್ತಿಕ್ ಬಂದಮೇಲೆ ಆಲ್ರೆಡಿ ಬೆಳಿಗ್ಗೆ ನಮ್ಮ ವಕೀಲರು ಅರುಣ್ ಅವರು ಮೊನ್ನೆ ಶುಕ್ರವಾರ ಶನಿವಾರ ಮುಂದುವಾರದೇ ಡ್ರಾಫ್ಟ್ ಹಾಕಿ ತುಂಬ ಹೆಂಗೆ ಬಂತು ಯಾವ ರೀತಿ ಬಂತು ಎಲ್ಲ ಡ್ರಾಫ್ಟ್ ಹಾಕಿ ರೆಡಿ ಮಾಡಿದ್ರು. ನೆನ್ನೆ ಬೆಳಿಗ್ಗೆ 10 ಅವರು ಆಲ್ರೆಡಿ ಕೋರ್ಟು ಸಬ್ಮಿಟ್ ಮಾಡಿದ್ರು. 3:15 ಕಂಪ್ಲೀಟ್, ಅವರು 4 ಗಂಟೆ ಕಂಪ್ಲೀಟ್ ಮುಗೀತು. 4 ಗಂಟೆ ಮುಗಿದವ ನಾನು ಅದಕ್ಕೆ ಕೂಡಲೇ ಒಂದು ಪತ್ರಿಕಾ ಪ್ರಕಟಣೆ. ಯಾಕೆಂದರೆ ಇದರಲ್ಲಿ ಗೊಂದಲ ಇದೆ, ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ, ಎಲ್ಲ ಒಂದೇ. ವಿಷ್ಣು ಸೇನಾ ಸಮಿತಿ ಅಂದರೆ ಒಂದೇ. ನಾನಾಗಲಿ ಇನ್ನೊಬ್ಬ ಆಗಲಿ XYZ ಯಾರೇ ಆಗಲಿ ಎಲ್ಲರೂ ವಿಷ್ಣು ಸಾರ್ ವಿಷಯದಲ್ಲಿ ಮಾತೇ ಇಲ್ಲ. ಇದಕ್ಕೆ ಮನೇನೂ ಸ್ಪಂದಿಸ್ತದೆ, ಪ್ರತಿಯೊಬ್ಬರು ಸ್ಪಂದಿಸ್ತದೆ. ಹಳೆಯದನ್ನು ಮರೆತು ನಾವೆಲ್ಲ ಈ ವಿಷ್ಣು ಸಮಾಧಿನ ಪೂಜೆ ಮಾಡೋ ದೇವಸ್ಥಾನನ ಸ್ಥಳಕ್ಕೆ 10 ಗುಂಟೆಗೆ ನಾವೆಲ್ಲ ಮನವಿ ಮಾಡೋಣ. ನಿಮ್ಮಲ್ಲಿ ಕೇಳ್ಕೊತೀನಿ, ದಯವಿಟ್ಟು ಯಾರು ಈ ವಿಷಯದಲ್ಲಿ ತಪ್ಪಾಗಿದೆ ಕ್ಷಮೆ ಇದ್ದರೆ ದಯವಿಟ್ಟು ಯಾರೇ ಅಭಿಮಾನಿಗಳು ಅವ್ರಿಗಾಗಲಿ ಇವ್ರಿಗಾಗಲಿ ಹರ್ಟ್ ಆಗೋ ಥರ ಮಾತಾಡಿ. ವಿಷ್ಣು ಅವರು ಯಾವ ರೀತಿ ಇದ್ದಾರೆ ನಿಮಗೆಲ್ಲ ಗೊತ್ತು. ವಿಷ್ಣು ಸಾರು ಅವ್ರ ಬಗ್ಗೆ ನಾವು ಪ್ರೀತಿಯಿಂದ ಗೌರವದಿಂದ ಎಲ್ಲ ಗೆಲ್ಲಬೇಕು, ಪ್ರೀತಿಯಿಂದಲೇ ಸಂಪಾದನೆ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ನಾವು ಮುಂದುವರ್ಸ್ಕೊಂಡೋಗೋಣ. ನಾನು ಈ ವಿಷಯದಲ್ಲಿ ಸದಾ ನಮ್ಮ ಕಾನೂನು ಚೌಕಟ್ಟಲ್ಲಿ ಓಡಾಡ್ತೀನಿ, ಬಿಡಲ್ಲ. ಯಾವುದೇ ಕಾರಣಕ್ಕಾಗಲಿ ಏನೇ ಆಗಲಿ ಅದಕ್ಕೆ ಅವನು ಕಾರ್ತಿಕ್ ನನಗೆ ಹಣನೇ ಬೇಡ ನಾನು ಮಾಡಿಕೊಡ್ತೀನಿ ಅಂತಲೂ ಹೇಳಿದ್ದಾನೆ. ಹಣನೂ ಕೊಡೋಕೆ ರೆಡಿ ಇದ್ದೀವಿ. ಪ್ರೀತಿಯಿಂದ ಹೃದಯ ಕೊಟ್ಟರೆ, ಅದು ಜಾಗ ಕೊಟ್ಟರೆ ಅದಕ್ಕೂ ನಾವು ಸಂತೋಷವಾಗಿರ್ತೀವಿ. ನನ್ನಿಂದೆ ನನ್ನ ಚಿತ್ರರಂಗದ ತುಂಬ ಕಲಾವಿದರು, ನಿರ್ಮಾಪಕರು ಪ್ರತಿಭೆ ಅಂತಿರ್ತಾರೆ. ನಮ್ಮ ವಿಷ್ಣು ಸೇನಾ ಸಮಿತಿ ಏನು ನಮ್ಮ ದಳೆ ಇತ್ತು ಅದು ಇದೆ. ಪಾಪ ರಾಕ್ಲೇ ವೆಂಕಟೇಶ್ವರ ಈ ವಿಷಯದಲ್ಲಿ ತುಂಬ ನೊಂದೋಗ್ಬಿಟ್ಟು ಮನೆ ತುಂಬ ಅವ್ರ ಕಣ್ಣಲ್ಲಿ ನೀರು ಮಾತಾಡಿದಾಗ ಏನು ನಮ್ಮ ಸಾರಿಗೆ ಹಿಂಗಾಗುತ್ತಲ್ಲ, ಯಾರು ಕೇಳ್ತಲ್ಲ, ಹೆಂಗೆ ಮಾಡೋದು ಪಾಪ ಹೇಳಿದ್ರು. ಮಂಜು ಅವರೇ ಮುಂದಿರಿ, ನಾವು ಸದಾ ನಿಮ್ಮ ಹಿಂದೆ ಏನು ಹೇಳಿದ್ರು ನಾವು ಇರ್ತೀವಿ ಅಂತ ಹೇಳೋರೆ. ಇಡೀ ಚಿತ್ರರಂಗ ಇದೆ. ನೀವೆಲ್ಲರೂ ದಯವಿಟ್ಟು ನನಗೆ ಮಾಧ್ಯಮದ ಮುಖಾಂತರ ಆಗಲಿ ಎಲ್ಲರೂ ನನಗೆ ಈಗ ಮಾಡಿಕೊಡ್ತೀರಾ. ಸರ್ಕಾರಕ್ಕೆ ಕೂಡಲೇ ಮನವಿ ಮಾಡ್ತೀನಿ, ದಯವಿಟ್ಟು ಇದೊಂದು ವಿಷಯದಲ್ಲಿ ಸರ್ಕಾರ ಸಂಪೂರ್ಣ ಸಹಕಾರ ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಲ್ಲ. ನಾವೆಲ್ಲ ಇಲ್ಲ ಅಂತ ತಪ್ಪಾಗ್ಬಿಡ್ತೇವೆ. ಮೈಸೂರು ಕೊಟ್ಟಿದ್ದಾರೆ, ಎಲ್ಲ ರೀತಿ ಕೊಟ್ಟಿದ್ದಾರೆ. ಈ ಒಂದು 10 ಗುಂಟೆ ಜಾಗದಲ್ಲಿ ದಯವಿಟ್ಟು ಇನ್ನೊಂದು ಸತಿ ಮತ್ತೊಮ್ಮೆ ಮರುಪರಿಶೀಲನೆ ಮಾಡಿ ಕೂಡಲೇ ಜಿಲ್ಲಾಧಿಕಾರಿಗಳು ತಿಳಿಸಿ
ನಮ್ಮ ಸೆಪ್ಟೆಂಬರ್ 18 ಪೂಜೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಕೋರ್ಟ್ಗೂ ಮನವಿ ಮಾಡಿದ್ದೀವಿ, ಮಾಡಿಕೊಡ್ಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತಾ ಈ ಮೂಲಕ ನಿಮ್ಮೆಲ್ಲರಿಗೂ ವಂದನೆ ತಿಳಿಸ್ತಾ, ಯಾರು ಪ್ರಶ್ನೆ ಕೇಳುವಂಥದ್ದು ದಯವಿಟ್ಟು ಕೇಳ್ಬೋದು ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ.